ನೈಟ್ ಶಿಫ್ಟ್ ನಿಮ್ಗೆ ಆಸೆ ಬಂದ್ಬಿಡುತ್ತೆ. ಒಬ್ಬೊಬ್ಬ ಸ್ಯಾಲ್ರಿ ಒಂದು 10,000 ರೂಪಾಯಿ ಜಾಸ್ತಿ ಕೊಡ್ತೇವೆ. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ನೈಟ್ ಶಿಫ್ಟ್ ರೋಟೀನ್ ಹೇಗಿರುತ್ತೆ ಅಂತ. ಇವಾಗ ನೋಡಿ 4:15 ಆಫೀಸ್ಗೆ ಹೋಗ್ತಾ ಇದೀನಿ. ಎದ್ದಿರೋದು 3 ಗಂಟೆ. ಎದ್ದಿ ಮೊಬೈಲ್ ನೋಡಿ ಎದ್ದಿ ಮಲಗೋಷ್ಟರಲ್ಲಿ ಎದ್ದೋಳಷ್ಟರಲ್ಲಿ ಸ್ನಾನ ಮಾಡೋಷ್ಟರಲ್ಲಿ 4:15 ಆಗೋಗ್ಬಿಡ್ತದೆ. ಇವಾಗ ಊಟ ಮಾಡ್ತಾ ಇದೀವಿ. ನೋಡಿ ಊಟ ಮಾಡೋಣ ಹೊರಡೋಣ. ನಿಮ್ಗೆ ರೋಟೀನ್ ಪಕ್ಕ ಫುಲ್ ರೋಟೀನ್ ತೋರಿಸ್ತೀನಿ. ಇವಾಗ ಸಮಯ ಬಂದು 5:15. 4:45 ಹಂಗೆ ಊಟಕ್ಕೆ ಬಂದಿದ್ದು. ಊಟ ಗಿಟ್ಟೆಲ್ಲ ಮಾಡಿ ಓಡೋಷ್ಟರಲ್ಲಿ 5:15. ಇದು ಸಾಯಂಕಾಲ 5:15. ಆಫೀಸ್ ಲಾಗಿನ್ 6:30. ನಡಿ ಹೋಗೋಣ. ಇವಾಗ ಸಮಯ 6:30 ಆಫೀಸ್ ಲಾಗಿನ್ ಆಗೋ ಟೈಮು. ನಾನು ಮನೆ ಬಿಟ್ಟಿದ್ದು 5:30. 1 hour 1.5 hour ಜರ್ನಿ. 1 hour ಟ್ರಾಫಿಕ್ ಇತ್ತು. 1 hour 15 minutes ಆಗುತ್ತೆ. ನೋಡಿ ಇವಾಗ ವೆಲ್ಕಮ್ ಬ್ಯಾಕ್ ಟು ದ ಸ್ಲೇವ್ ಮೋಡ್. ಸಾಯಂಕಾಲ 6:30 ಕೆಲಸ ಸ್ಟಾರ್ಟ್ ಮಾಡೋದು. ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಲಾಗಿನ್ ಆದ್ಮೇಲೆ ಇವಾಗ ಆಚೆ ಬರ್ತಾ ಊಟ ಮಾಡ್ಕೊಂಡು ಒಂದು ವಾಕು. ಇವಾಗ ಒಂದು ವಾಕ್ ಇರುತ್ತೆ. ಒಂದು 9:30 11 o'clock ಹಂಗೆ ಊಟಕ್ಕೆ ಹೋಗೋದು. ಊಟಕ್ಕೆ ಹೋಗಿ ಬರೋದು. ನಾರ್ಮಲ್ ಆಗಿ ನೀವೆಲ್ಲ ಹೊಟ್ಟೋತಿದ್ವು, ನಾನು ಅಷ್ಟೊತ್ತಿಗೆ ಇದ್ದೇನೆ. ದಿನಕ್ಕೆ 3 ಸತಿ ತಿಂತೀನಿ. ಬೆಳಗ್ಗೆ ನಾಷ್ಟ ಒಂದ್ಸತಿ, ಮಧ್ಯಾಹ್ನ ಬರ್ಬೇಕಾದ್ರೆ ಊಟ ಒಂದ್ಸತಿ, ಆಫೀಸಿಗೆ ಬಂದ್ಮೇಲೆ ಈ 3 ಸತಿ ಊಟ ಇರುತ್ತೆ. ಇವಾಗ ನಮ್ದು ನೈಟ್ ಶಿಫ್ಟ್ ಜೀವನ ಈ ಥರ. ಏನೂ ಮಾಡೋಕ್ಕಾಗಲ್ಲ. ನೈಟ್ ಶಿಫ್ಟ್ ಇರೋದೇ ಹೀಗೆ, ಸೆಟಪ್ಪೇ ಹೀಗೆ. ಈಗ ಇನ್ನೊಂದು ಬ್ರೇಕ್ ಇರುತ್ತೆ ಮಧ್ಯರಾತ್ರಿ ಒಂದು 1 o'clock ಆಗಿರುತ್ತೆ. ಆ ಬ್ರೇಕು ನಾನು ಹೋಗಲ್ಲ. ಸ್ನ್ಯಾಕ್ಸ್ ಕೊಡ್ತಾರೆ ನನಗೆ, ಅದು ಇಷ್ಟ ಅಲ್ಲ ತಿನ್ನಕ್ಕೆ. ಅದಕ್ಕೆ ನಾನು ಹೋಗಲ್ಲ. ಈಗ ನೆಕ್ಸ್ಟ್ ಆಚೆ ಬರೋದೇ ಲಾಗೌಟ್ ಆದ್ಮೇಲೆ ನೋಡೋಣ, ಮಾತಾಡೋಣ. ಇನ್ನೇನಿಲ್ಲ ಜೀವನದಲ್ಲಿ. ನೈಟ್ ಶಿಫ್ಟ್ ಜೀವನ ಒಂದ್ ಸ್ವಲ್ಪ ಕಷ್ಟ. ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿರುತ್ತೆ. ಡೈಲಿ ಸೈಕಲ್ ನಮ್ಗೆ ಸೆಟ್ ಆಗ್ಬಿಟ್ಟಿರುತ್ತೆ. ಹಾಗೆ ಅಂತ ನಾವ್ ಹೇಳ್ಕೊಬೋದು ಅಷ್ಟೇ. ಬಟ್ ಇಂಟರ್ನಲಿ ಅದು ಏನ್ ಆಗ್ತಿರೋದು ದೇವ್ರಿಗೆ ಗೊತ್ತು. ಅದು ಇವಾಗ ಎಫೆಕ್ಟ್ ಆಗಲ್ಲ, ಮುಂದೆ ಫ್ಯೂಚರ್ ಅಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ನಾವು ನೈಟ್ ಶಿಫ್ಟ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದೀವಿ. ನಾವು ತಗೊಂಡಿರೋ ಪ್ರೊಸೆಸ್ ಹಾಗೇನೆ. ಈ ಪ್ರೊಸೆಸ್ ಬಿಟ್ಟು ಬೇರೆದಕ್ಕೆ ಹೋದ್ರೆ ಈಗ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಈ ಪ್ರೊಸೆಸ್ ಅಲ್ಲೇ ಇದ್ರೆ ಈಗ ನೈಟ್ ಶಿಫ್ಟ್. ಯಾಕಂದ್ರೆ ನಾನು ಕೆಲಸ ಮಾಡೋದು ಒಂದು US ಬೇಸ್ಡ್ ಕಂಪನಿಗೆ. US ಬೇಸ್ಡ್ ಕಂಪನಿ. ಅಲ್ಲಿ ಬೆಳಗ್ಗೆ ಎಲ್ಲ, ಇಲ್ಲಿ ನೈಟ್. ಅದಕ್ಕಾಗಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ, ಯಾರು ನೈಟ್ ಶಿಫ್ಟ್ ಮಾತ್ರ ಸೇರ್ಕೊಂಬೇಡಿ. ಜೀವನ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ. ಮದ್ವೆ ಆಗೋಕ್ಕೂ ಮುಂಚೆ ಒಂಥರ ಇರುತ್ತೆ, ಮದ್ವೆ ಆದ್ಮೇಲೆ ಇನ್ನೊಂಥರ ಇರುತ್ತೆ. ಲೈಫ್ ಒಂಥರ ತುಂಬಾನೇ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಸೊ ಯಾವಾಗ್ಲೂ ಅಷ್ಟೇ, ನೀವು ಯಾವಾಗ ಜಾಬ್ ಟ್ರೈ ಮಾಡ್ತೀರ ಅಂದ್ರೆ ಆದಷ್ಟು ನೀವು ಡೇ ಶಿಫ್ಟು, ಇಂಡಿಯನ್ ಬೇಸ್ಡ್ ಕಂಪ್ನಿ ಎಲ್ಲ ಎಷ್ಟೊಂದು ಡೇ ಶಿಫ್ಟ್ ಕಂಪ್ನಿಗಳು ಸಿಗುತ್ತೆ. ಅದಕ್ಕೆ ಟ್ರೈ ಮಾಡಿ. 99% ಅದಕ್ಕೆ ಟ್ರೈ ಮಾಡಿ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ನಂತರ ಅನ್ಫಾರ್ಚುನೇಟ್ಲಿ ನೈಟ್ ಶಿಫ್ಟೇ ಬರ್ಬೇಕಾಗುತ್ತೆ ನೀವು. ಬನ್ನಿ ಇವಾಗ ಬಂತು ನಮ್ಮ ಆಫೀಸು. ನೋಡಿ, ನಮ್ಮ ಆಫೀಸ್ ಈ ಬಿಲ್ಡಿಂಗ್ ಅಲ್ಲೇ 5ನೇ ಫ್ಲೋರ್ ಅಲ್ಲಿ ಇರೋದು. ಬನ್ನಿ ಇವಾಗ 5ನೇ ಫ್ಲೋರ್ ಅಲ್ಲ, 3ನೇ ಫ್ಲೋರ್. ಬನ್ನಿ ಇವಾಗ ಇವಾಗ ಲಾಗೌಟ್. ನೋಡಿ ಇವಾಗ ಟೈಮ್ ಸುಮಾರು 4 ಗಂಟೆ ಆಗ್ತೈತೆ. ಇವಾಗ ಲಾಗೌಟ್ ಆಯ್ತು. ಇವಾಗ ನೈಟ್ ಶಿಫ್ಟ್ ನಮ್ದು ಮುಗೀತು. ಇಲ್ಲಿಗೆ ನೈಟ್ ಶಿಫ್ಟ್ ಕತೆ ಮುಗೀತದೆ. ಇವಾಗ ನಮಗೆ ನಿದ್ದೆ. ತುಂಬಾ ಜನಕ್ಕೆ ಇವಾಗ ಬೆಳಕಾಗಿರ್ತದೆ. ಆದ್ರೆ ನಮ್ ನೈಟ್ ಶಿಫ್ಟ್ ಕತೆ ಈ ತರ. ಒಂದೊಂದ್ಸತಿ ಕೆಲಸ ಜಾಸ್ತಿ ಇದ್ದಾಗ 4 ಗಂಟೆ ಹೋಗಿ 5 ಗಂಟೆನೂ ಆಗುತ್ತೆ, 6 ಗಂಟೆನೂ ಆಗುತ್ತೆ. ಒಂದೊಂದ್ಸತಿ ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ನೈಟ್ ಶಿಫ್ಟ್ ಸೆಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಸೆಟ್ ಆಗಲ್ಲ. ತುಂಬಾ ವರ್ಷದಿಂದ ಮಾಡೋರಿಗೆ ಸೆಟ್ ಆಗ್ಬಿಡುತ್ತೆ. ಸೆಟ್ ಆಗಿ ಆಮೇಲೆ ಫ್ಯೂಚರ್ ಅಲ್ಲಿ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಏನೇನೋ ಸುಮಾರು ಪ್ರಾಬ್ಲಮ್ಗಳು ಬರ್ತವೆ. ಅದನ್ನ ನಾವು ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿರ್ಬೇಕು ಈ ತರ ವಿಷಯದಲ್ಲಿ. ಯಾಕೆಂತ ಹೇಳಿದ್ರೆ ನಾವು ಮಾಡೋದು ನೈಟ್ ಶಿಫ್ಟ್ ಅಲ್ಲಿ ಬೆಳಕು ನಾವು ನೋಡೋದು ಕಡಿಮೆ. ವಿಟಮಿನ್ ಡೆಫಿಷಿಯನ್ಸಿ ಜಾಸ್ತಿ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ, ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ಈ ತರ ಸುಮಾರು ರೋಗಗಳು ಜಾಸ್ತಿ ಬರ್ತವೆ. ನಾವು ಎಷ್ಟು ಹೆಲ್ದಿ ಆಗಿರ್ತೀವೋ ಅಷ್ಟು ಒಳ್ಳೇದು. ಯಾಕಂದ್ರೆ ಇದು IT ಪ್ರೊಫೆಷನ್ ಅಂದಾಗ ಈ ಅಡಿಕ್ಷನ್ಸ್ ಜಾಸ್ತಿ ಇರ್ತಾರೆ. ಸಿಗರೇಟ್ ಹೊಡೆಯೋದು ಜಾಸ್ತಿ ಇರ್ತಾರೆ, ಎಣ್ಣೆ ಹೊಡೆಯೋದು ಜಾಸ್ತಿ ಇರ್ತಾರೆ, ಡ್ರಿಂಕ್ಸ್ ಮಾಡೋದು ಜಾಸ್ತಿ ಇರ್ತಾರೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ನೈಟ್ ಶಿಫ್ಟ್ ಅಲ್ಲಿ. ಡೇ ಶಿಫ್ಟ್ ಅಂದ್ರೆ ಎಲ್ಲ ಈ ಬ್ಯಾಡ್ ಹ್ಯಾಬಿಟ್ಸ್ ಅವಾಯ್ಡ್ ಮಾಡ್ಬೇಕು. ಆದ್ರೆ ನೈಟ್ ಶಿಫ್ಟ್ ಪರ್ಟಿಕ್ಯುಲರ್ ಆಗಿ ತುಂಬಾನೇ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ನೀವು ಅಗೇನ್ಸ್ಟ್ ಟೈಮ್ ಹೋಗ್ತಾ ಇರ್ತೀರ. ಅಗೇನ್ಸ್ಟ್ ಟೈಮ್ ಕೆಲಸ ಮಾಡಿದಾಗ ಸುಮಾರಾಗಿ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ. ಬನ್ನಿ ಬಾಬಾ, ನಮ್ಮ ಮನೆ ಹತ್ರ ಮಾತಾಡೋಣ.
ನೈಟ್ ಶಿಫ್ಟ್ ಇದ್ದು ನಿಮ್ಮನೆ ಏನೋ ನಮ್ಮನೆ ತುಂಬಾ ದೂರ ಇತ್ತು ಅಂದ್ರೆ ನನ್ನ ಆಫೀಸ್ ಇರೋದು ಆಫೀಸ್ ಸಿಟಿ ಸೆಂಟ್ರಲ್ಲಿ, ಅದು MG ರೋಡ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಇರೋದು. ನಮ್ಮನೆ ಇರೋದು ನೆಲಮಂಗಲ. ನೋಡಿ ಎಷ್ಟು ದೂರ ಇದೆ, ಅರೌಂಡ್ 28 to 30 ಕಿಲೋಮೀಟರ್ಸ್ ಇದೆ. ಇಷ್ಟು ದೂರ ಅಂತೂ ಯಾರು ಇಡಕ್ ಹೋಗ್ಬಿಡಿ, ಕಮ್ಯೂಟ್ ಮಾಡೋದೇ ಒಂದು ದೊಡ್ಡದು ರಿಸ್ಕ್ ಆಗ್ಬಿಡುತ್ತೆ. ಯಾಕಂದ್ರೆ ನೈಟ್ ಶಿಫ್ಟ್, ನೈಟ್ ಅಲ್ಲಿ ಗಾಡಿಗಳು ಯಾವ ತರ ಬರ್ತಿರ್ತಾರೋ ಗೊತ್ತಿಲ್ಲ, ನಿದ್ದೆ ಕಣ್ಣಲ್ಲಿ ಇರ್ತೀರಾ, ಅದೊಂದು ದೊಡ್ಡ ಒಂದು ಬ್ಯಾಕ್ ಡೋ. ಈ ತರ ತುಂಬಾ ಬ್ಯಾಕ್ ಡೋಗಳು ತುಂಬಾ ಹೇಳ್ತಾನೆ ಹೋಗ್ಬೋದು. ತುಂಬಾ ದೂರ ಇರೋದು. ಇವಾಗ ಟೈಮ್ ಸುಮಾರು ಆಗ್ತಿದೆ 4:50 ಆಗ್ತಿದೆ. ನಾನು ಆಫೀಸ್ ಬಿಟ್ಟಿದ್ದು 4 o'clock ಏನೋ, ಹೌದು 4 o'clock ಬಿಟ್ಟಿದ್ದು 4:50 ಆಗ್ತಿದೆ. ನಾನು ಇವಾಗ ಬಂದಿ ಏನು ತಿನ್ನಕ್ಕಿಲ್ಲ ಅಂದ್ರೂ ತಿನ್ನಕ್ ಸಿಗೋದು ತುಂಬಾ rare. ನಿಮ್ ಮನೆಯಲ್ಲಿ ಮನೆ ಮಾಡಿಟ್ಟಿರೋ ತುಂಬಾ ದೊಡ್ಡ ವಿಷಯ. ಮಾಡಿಲ್ಲ ಅಂತಂದ್ರೆ ಹೊಟ್ಟೆ ಹಸ್ಕೊಂಡೆ ಮಲಗ್ಬೇಕು, ಇಲ್ಲ ಬಾಳೆಹಣ್ಣು ತಿನ್ಕೊಂಡ್ ಮಲಗ್ಬೇಕು. ನಾನ್ ತಿಂದಿರೋದು ಬಾಳೆಹಣ್ಣು ಇಟ್ಟಿದ್ದೀನಿ ನೋಡಿ, ಬಾಳೆಹಣ್ಣು ಇಟ್ಟಿರ್ತಾರೆ, ತಿನ್ಕೊಂಡ್ ಮಲ್ಕೊಂತೀನಿ. ಇವಾಗ ಹೊಟ್ಟೆ ಖಾಲಿ ಹೊಟ್ಟೆ ತಿರ್ಗಾ ಬೆಳಗ್ಗೆ ಇವಾಗ ಸುಮಾರು ಮಲಗಿ, ಒಬ್ಬೊಬ್ರು ಒಂಥರ ಶೆಡ್ಯೂಲ್ ಇರುತ್ತೆ. ಒಬ್ಬೊಬ್ರು 9 ಗಂಟೆಗೆ ಎದ್ದು ತಿರ್ಗಾ ಮಲಗಿ ಆಫೀಸ್ಗೆ ಹೋಗ್ತಾರೆ. ನಾನ್ ಆ ತರ ಮಾಡಲ್ಲ. ನಾನ್ ಆ ತರ ಮಾಡ್ತೀನಿ ಅಂದ್ರೆ ಹೋಗಿ ಮಲಗಿ ನಾನು ಎದ್ದೊಳದೆ ತಿರ್ಗಾ 11 to 12 o'clock ಗೆದ್ದಿ ತಿರ್ಗಾ ನಾನು ನಂದೇನಾದ್ರು ಪರ್ಸನಲ್ ಕೆಲಸ ಆಯ್ತು ಅಂದ್ರೆ, ಇವಾಗ ನಾನು ವಿಡಿಯೋಸ್ ಮಾಡ್ತೀನಿ, ವಿಡಿಯೋ ಎಡಿಟಿಂಗ್ ಅದ್ ಮಾಡ್ತೀನಿ. ಇವಾಗ ಅದಕ್ಕೆ ಆ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ಮಾಡ್ತೀನಿ. ಈ ತರ ಸುಮಾರು ನಿಮ್ ಮನೆಗೆ ನೀವು ಯಾವ ತರ ಇರ್ತೀರಾ ಅಂದ್ರೆ, ನೀವು ಲಾಡ್ಜ್ ಬಂದು ಹೋದಂಗ್ ತರ ಇರ್ತೀರಾ. ಈ ತರ ಒಂದು ನೈಟ್ ಶಿಫ್ಟ್ ಕತೆ ಆಗುತ್ತೆ. ಈ ತರ ಸುಮಾರು ಬ್ಯಾಕ್ ಡೋಸ್ ಹೇಳ್ತಾನೆ ಹೋಗ್ಬೋದು. ಬಟ್ ನಾನ್ ಹೇಳೋದು ಎಲ್ಲರಿಗೂ ಪ್ರಿಫರ್ ಮಾಡೋದು ಡೇ ಶಿಫ್ಟ್ ಕೆಲಸ ಮಾಡಿ. ಡೇ ಅಲ್ಲಿ ನೋಡಿ ಕೆಲಸ, ಇಲ್ಲ ರಿಮೋಟ್ ಕೆಲಸ ಹುಡುಕಿ. ರಿಮೋಟ್ ಅಂದ್ರೂ ಅದೇನೇ ಕೆಲಸ, ಅದೇನೇ ಕತೆ, ಇನ್ನೇನಿಲ್ಲ. ಬಟ್ ಆಫೀಸ್ಗೆ ಹೋಗಿದ್ರೆ ಡೇ ಶಿಫ್ಟ್ ಪ್ರಿಫರ್ ಮಾಡಿ. ನೀವ್ ಯಾರಾದ್ರೂ ಯೂತ್ಸ್ ನೋಡ್ತಾ ಇದ್ರೆ, ಇವಾಗ ನೀವು ಪಾಸ್ ಔಟ್ ಆಗಿದ್ರೆ, ಇವಾಗ ಕೆಲಸ ಹುಡುಕ್ತಾ ಇದ್ರೆ, ಆದಷ್ಟು ನೈಟ್ ಶಿಫ್ಟ್ ಅವಾಯ್ಡ್ ಮಾಡಿ. ಯಾಕಂದ್ರೆ ನೈಟ್ ಶಿಫ್ಟ್ ನಿಮ್ಗೆ ಆಸೆ ಬಂದ್ಬಿಡುತ್ತೆ. ಸ್ಯಾಲ್ರಿ ಒಂದು 10,000 ರೂಪಾಯಿ ಜಾಸ್ತಿ ಕೊಡ್ತಾರೆ, ನೈಟ್ ಶಿಫ್ಟ್ ಗಿಂತ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅಂತ ಹೋಗಿ ನೀವು ಆಸೆ ಪಟ್ಟಿ ಕಚ್ಕೊಂಡ್ಬಿಡ್ತೀರ ಅಷ್ಟೇ. ಒಂದ್ಸತಿ ನೈಟ್ ಶಿಫ್ಟ್ ಕಚ್ಕೊಂಡ್ಬಿಟ್ರೆ ಆಚೆಯಿಂದ ಬರೋದು ಒಂಥರ ಕಷ್ಟ. ಅದೊಂಥರ ಹೆಂಗಂದ್ರೆ ಕ್ವಿಕ್ ಸ್ಯಾಂಡ್ ಇದ್ದಂಗೆ, ಆಚೆ ಬರೋದು ತುಂಬಾ ಕಷ್ಟ ಇದೆ. ಅದೇ ತರನೇ ನೈಟ್ ಶಿಫ್ಟ್. ಅದೇ ನೀವು ಡೇ ಶಿಫ್ಟ್ ಹೋದ್ರೆ ನಿಮ್ಗೆ ಡೇಲಿ ಮಾಡೋ ಕೆಲಸ ಆಗಲ್ಲ. ಬಟ್ ನೀವು ಅದನ್ನ ಶೆಡ್ಯೂಲ್ ಮಾಡ್ಕೊಂಡ್ರೆ ಮಸ್ತಾಗಿ ಪ್ಲಾನ್ ಮಾಡ್ಕೊಂಡು ನೀವು ಮನೆಗೆ ಬಂದು ನೀವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೈಟ್ ಶಿಫ್ಟ್ ಅಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ. ಡೇ ಶಿಫ್ಟ್ ಅಲ್ಲಿ ನೀವು ವೀಕೆಂಡ್ಸ್, ಸ್ಯಾಟರ್ಡೆ ಸಂಡೇ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೋದು. ನೈಟ್ ಶಿಫ್ಟ್ ಅಲ್ಲಿ ನೀವು ಬೆಳಗ್ಗೆ ಬರೋದೇ ಸ್ಯಾಟರ್ಡೆ, ಮಲ್ಗೆ ಎದೊಳಷ್ಟೇ ಸ್ಯಾಟರ್ಡೆ ಮುಗ್ದೋಗ್ಬಿಟ್ಟಿರ್ತದೆ. ಈ ತರ ತುಂಬಾ ಈ ತರ ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು ನಾನು. ಬಟ್ ಸ್ಟಿಲ್ ಇದಾಗಿತ್ತು ನನ್ನ ಡೇ ಶಿಫ್ಟ್ ನ ಡೈಲಿ ಶೆಡ್ಯೂಲ್. ಇದೇ ತರನೇ ನಡೆಯೋದು. ಡೇ ಶಿಫ್ಟ್ ಅಲ್ಲ, ಅಯ್ಯೋ ಡೇ ಶಿಫ್ಟ್ ಹೇಳಿ ಡೇ ಶಿಫ್ಟೇ ಬರ್ತಾ ಇದೆ ಬಾಯಿಗೆ. ಇದಾಗಿತ್ತು ನನ್ನ ನೈಟ್ ಶಿಫ್ಟ್ ಕ್ಯಾಬ್ರೆ ಸೀನ್ಸ್. ನಡಿ ಹೋಗಿ ಇವಾಗ ಮಲ್ಗನ, ಮಧ್ಯಾಹ್ನ ಎದೋಳನ. ಅದೇ ನನ್ನ ಒಂದು ಮಾರ್ನಿಂಗ್. ಬೆಳಗಿನ ಒಂದು ಒಳ್ಳೆ ಬಿಸಿಲು ನೋಡಲ್ಲ ನಾವು. ಮಧ್ಯಾಹ್ನ ಬಿಸಿಲು ನೋಡೋದನ್ನು ಸುಮಾರು 1 hour to 2 hours ಅಷ್ಟೇ ಬಿಸಿಲು ನೋಡೋದನ್ನು. ಅದಾದ್ಮೇಲೆ ಬಿಸಿಲು ನೋಡೋದ ನಾವು ಒಂಥರ ಗೂಬೆಗಳಿದ್ದಂಗೆ. ಔಲ್ ರೋಡಲ್ಲಿ ಬರ್ತಾ ಇದೆ ಒಂದು ನಾಯಿನು. ನಾಯಿಗಳು ಅಷ್ಟೊತ್ತಿಗೆ ಬರ್ತೀವಿ. ನಂತರ ಸುಮಾರು ಪರವಾಗಿಲ್ಲ 3 ಗಂಟೆಗೆ ನಾನು 3:30ಗೆ ಲಾಗೌಟ್, 4 ಗಂಟೆ ಕೆಲಸ ಮುಗೀತದೆ ಅನ್ಕೊಳ್ಳಿ. ಇನ್ನೊಬ್ಬ ಗ್ರೇವಿಯಾರ್ಡ್ ಶಿಫ್ಟ್ ಇದೆ, ಸಾಯಂಕಾಲ 9 ಗಂಟೆಗೆ ಬೆಳಗ್ಗೆ ಸ್ಟಾರ್ಟ್ ಆಗಿ ಬೆಳಗ್ಗೆ 6 ಗಂಟೆಗೆ ಮುಗೀತದೆ. ಅದೆಲ್ಲ ಅಂತೂ ಪಾಪ ಯಾವ ಜನದಲ್ಲಿ ಯಾವ ಪಾಪ ಮಾಡಿರ್ತಾರೆ. ನಾವು ಪಾಪ ಮಾಡಿದೀವಿ, ಇಲ್ಲ ಅಂತೆಲ್ಲ ಸ್ವಲ್ಪ ಮಾಡಿದೀವಿ ಅನ್ಸುತ್ತೆ. ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ತರ ಆಗ್ಬಿಡ್ತದೆ. ಅವ್ರಿಗಾದ್ರು ನಿದ್ದೆ ಮಾಡಕ್ಕಾದ್ರೂ ಟೈಮ್ ಸಿಗ್ತದೆ ಪಾಪ ಗೊತ್ತಿದ್ದ ಜಾಗದಲ್ಲೇ. ನಮ್ಗೆಲ್ಲ ಆತರ ಇಲ್ಲ ರೀ. ಕಂಪ್ಯೂಟರ್ ಮುಂದೆ ಕುತ್ಕೊಂಡು 8 to 9 hours ನೋಡ್ಕೊಂಡು ಗುರಾಯಿಸ್ಕೊಂಡು ಕೆಲಸ ಮಾಡ್ತಾನೆ ಇರ್ಬೇಕು ನೆಟ್ ಪೂರ್ತಿ. ಬಟ್ ಸ್ಟಿಲ್ ಏನು ಮಾಡಾಗಲ್ಲ. ಜೀವನ ನಡೆಯುತ್ತೆ. ಜೀವನ ಹೀಗೇನೆ ನಾವು ಮಾಡ್ಕೊಂಡಿರೋ ಒಂದು ಇದು ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡಿರೋದು. ಹ್ಯಾವ್ ಎ ಗ್ರೇಟ್ ಡೇ. ನಾನು ಹೇಳೋದು ಯಾವಾಗ್ಲೂ ವರ್ಕ್ ಆನ್ ಯೋರ್ ಸ್ಕಿಲ್, ಡ್ರೀಮ್ ಬಿಗ್, ಟೇಕ್ ಅ ರಿಸ್ಕ್, ಗೋ ಫಾರ್ ಇಟ್. ಎವ್ರಿ ಡೇ ಎವ್ರಿ ಟೈಮ್ ನಿಮ್ಮ ಒಂದು ಸ್ಕಿಲ್ ಮೇಲೆ ವರ್ಕ್ ಮಾಡ್ತಾನೆ, ನಿಮ್ ಸ್ಕಿಲ್ ನ ಶಾರ್ಪ್ ಮಾಡ್ತಾನೆ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು, ಲವ್ ಯು ಆಲ್, ಬೈ ಬೈ, ಸಿ ಯು, ಲವ್ ವಿಡಿಯೋ.